ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿ ಆಯಿತು. ಸೊ ಇವತ್ತು ನಮ್ಮ ಅಕ್ಕ ಒಂದು ಸ್ಟೋರ್ ನೋಡ್ಕೊಂಡು ಬಂದಿದ್ದಾಳೆ ಬನ್ನರ್ಘಟ್ಟ ರೋಡಲ್ಲಿ, ಅಂದರೆ ಡ್ರೆಸ್ ಸರ್ಕಲ್ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ಚೆನ್ನಾಗಿದೆ ಎಲ್ಲ ಕ್ಲಾತ್ಸ್ ಅಂತ ಹೇಳಿದ್ರು. ಸೊ ಅದಕ್ಕೆ ನನಗೂ ನೋಡೋ ಆಸೆ ಆಯಿತು, ಹೋಗೋಣ ಅಂತ ಹೋಗ್ತಾ ಇರೋದು ಇವತ್ತು. ಡ್ರೆಸ್ ಸರ್ಕಲ್ ಹತ್ರ ರೀಚ್ ಆದ್ವಿ. ನೋಡಿ, ಇದೆ ಡ್ರೆಸ್ ಸರ್ಕಲ್. ಆ್ಯಕ್ಚುಲಿ ಈ ಡ್ರೆಸ್ ಸರ್ಕಲ್ ಮುಂಚೆ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ಅಂತ ಇತ್ತು, ಇವಾಗ ಡ್ರೆಸ್ ಸರ್ಕಲ್ ಮಾಡಿದ್ದಾರೆ. ನಾನು ಮುಂಚೆ ಬಂದು ಒಂದ್ಸಲ ವಿಸಿಟ್ ಮಾಡಿದ್ದೀನಿ. ಸೊ ನಮ್ಮ ಅಕ್ಕ ಹೇಳಿದಾಗ ನಾನು ಯಾವ್ದಿದು ಹೊಸ ಅಂಗಡಿ ಅಂದ್ಕೊಂಡೆ, ಬಟ್ ನಾನು ಮುಂಚೆ ವಿಸಿಟ್ ಮಾಡಿದ್ದೀನಿ. ಇವಾಗ ನೇಮ್ ಅಷ್ಟೇ ಚೇಂಜ್ ಆಗಿರೋದು. ಇದು ಡ್ರೆಸ್ ಸರ್ಕಲ್ ಇರೋದು ಬನ್ನೇರ್ಘಟ್ಟ ರೋಡಲ್ಲಿ. ಸೊ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡ್ಬೋದು, ಯಾಕೆಂದರೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಸ್ಯಾರೀಸು, ಕುರ್ತೀಸು ಮತ್ತು ಸೆಲ್ವಾರ್ ಸೆಟ್ಸ್ ಎಲ್ಲ ಸಕ್ಕತ್ತಾಗಿದೆ. ನನಗಂತೂ ಇಷ್ಟ ಆಯಿತು. ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಇದೇ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಶಾಪಿಂಗ್ ಮಾಡಿ ಸುಸ್ತಾಗಿತ್ತು, ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡೋದು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಅದಕ್ಕೆ ಇಲ್ಲೇ ಕೃಷ್ಣಮ್, ಇವತ್ತು ಬೇರೆ ಥರ್ಸ್ಡೇ ಅಲ್ಲ, ನಾವು ಥರ್ಸ್ಡೇ ನಾನ್ ವೆಜ್ ತಿನ್ನಲ್ಲ. ಸೊ ಕೃಷ್ಣಮ್ ವೆಜಿಟೇರಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಹೋಗ್ಬೇಕು ಮನೆಗೆ. ಮನೆಗೆ ಹೋದ್ಮೇಲೆ ಎಲ್ಲ ಡ್ರೆಸ್ಸಸ್ಸು ಹಾಕಿ ಟ್ರಯಲ್ ಮಾಡ್ತಾಯಿದ್ದೆ. ವಿವಿನು ಶಾಪಿಂಗಿಗೆ ಬಂದಿರಲಿಲ್ಲ, ಅವ್ರಿಗೂ ಕೂಡ ತೋರಿಸ್ಬೇಕಾಗಿತ್ತು ಡ್ರೆಸ್ಸಸ್ ಎಲ್ಲ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದು ಆ್ಯಕ್ಚುಲಿ ಈ ಕುರ್ತಿ ಅಂತೂ ತುಂಬ ಚೆನ್ನಾಗಿದೆ, ಮತ್ತು ಫಂಕ್ಷನ್ಸ್ಗೆಲ್ಲ ಹಾಕ್ಕೋಬೋದು. ಸಕ್ಕತ್ತಾಗಿದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಪ್ರೈಸಸ್ ಎಲ್ಲ ನಾನು ಆನ್ ಸ್ಕ್ರೀನ್ ಹಾಕ್ತಾಯಿದ್ದೀನಿ. ಈ ಕುರ್ತಿ ನನಗೆ ಏನಕ್ಕೆ ಇಷ್ಟ ಆಯಿತು ಅಂತಂದರೆ, ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೆ ಪರ್ಚೇಸ್ ಮಾಡಿದ್ದು. ಕಲರ್ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ನನಗೆ ಈ ಕಲರ್ ನೋಡಿಬಿಟ್ಟೇ ನಾನು ಈ ಕುರ್ತಿ ತೊಗೊಂಡಿದ್ದು. ಕ್ಲೋತ್ಸ್ ಮೆಟೀರಿಯಲ್ ಅಂತೂ ತುಂಬ ಸಾಫ್ಟಾಗಿತ್ತು, ಮತ್ತು ಸ್ಯಾರಿ ಕೂಡ ಅಷ್ಟೇ ಜಾಸ್ತಿ ಹೆವಿ ಫೀಲೇ ಆಗ್ತಾ ಇರಲಿಲ್ಲ. ತುಂಬ ಲೈಟ್ ವೆಯ್ಟ್ ಆಗಿತ್ತು. ಉಡೋದಕ್ಕಂತೂ ಸಖತ್ತು ಸಾಫ್ಟ್ ಅಂತ ಅನ್ನಿಸ್ತಾ ಇತ್ತು. ನರ್ಗೇಸ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿ ಕೂರ್ತಾಯಿತ್ತು. ಹಾಗೆ ನಾನು ತೊಗೊಂಡಿರೋ ಸ್ಯಾರೀಸ್ಗೆ ಯಾವ ಥರ ಬ್ಲೌಸ್ ಹೊಲಿಸ್ಬೋದು ಅಂತ ಹೇಳಿ ನಿಮ್ಗೇನಾದರೂ ಐಡಿಯಾ ಇದ್ದರೆ ಸಜೆಸ್ಟ್ ಮಾಡಿ. ಹಾಗೆ ನಾನು ತೊಗೊಂಡಿರೋ ಸ್ಯಾರೀಸ್ ಮತ್ತು ಕುರ್ತೀಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಡೇ ಊರಿಗೆ ಹೊಟ್ವಿ. ಸೊ ಊರಿಗೆ ಏನಕ್ಕೆ ಸಡನ್ನಾಗಿ ಹೊಟ್ವಿ ಅಂತ ಗೊತ್ತಾಗಬೇಕಾ ನಿಮಗೆ? ಹಾಗಾದರೆ ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ, ಮತ್ತು ಅಟ್ ದಿ ಸೇಮ್ ಟೈಮ್ ವಿವಿ ಬಂದಿಲ್ಲ ಅನ್ನೋ ಬೇಜಾರು ಇದೆ. ಸೊ ಅವರಿಗೆ ಕೆಲಸ ಇತ್ತು, ಸ್ವಲ್ಪ ಬ್ಯುಸಿ ಇದ್ದರು, ಅದಕ್ಕೆ ಬಂದಿಲ್ಲ. ನಾನು ನಮ್ಮ ಅಕ್ಕ ಇವಾಗ ಹೋಗ್ತಾ ಇದ್ದೀವಿ ಊರಿಗೆ. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಬೆಂಗಳೂರು ನಿಯರ್ ಅಂದರೆ ನೆಲಮಂಗಲ ಬಿಡೋವರೆಗೂ ತುಂಬ ಟ್ರಾಫಿಕ್ ಇದ್ದು ಖುಷಿ ಆಯಿತು ಇವತ್ತು ಲಾಂಗ್ ಡ್ರೈವ್ ಮಾಡಿ. ನಾನು ಫಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಒಬ್ಬಳೇ ಬಂದಿದ್ದೆ ಬೆಂಗಳೂರಿಂದ ಊರಿಗೆ, ಮತ್ತು ಊರಿಂದ ಬೆಂಗಳೂರಿಗೆ ವಾಪಸ್ ಹೋಗಿದ್ದೆ. ಅದೇ ಥರ ಇವತ್ತು ಒಬ್ಬಳೇ, ಅಂದರೆ ನನ್ನ ಜೊತೆ ನಮ್ಮ ಅಕ್ಕ ಇದ್ದಾಳೆ, ವಿವಿ ಇಲ್ಲ. ಸೊ ಒಬ್ಬಳೇ ಬಂದಿದ್ದೀನಲ್ಲ, ಡ್ರೈವ್ ಮಾಡಬೇಕು, ಖುಷಿ ನನಗೆ ಇವತ್ತು. ಫೈನಲಿ ನಮ್ಮ ಮನೆಗೆ ರೀಚ್ ಆಗಿದ್ದಾಯಿತು. ಈಗ ಹೋದ ತಕ್ಷಣ ಗುಬ್ಬಿ ನೋಡಬೇಕು ಅಂತಲೇ ಬಂದಿದ್ದೀನಿ. ಯಾರು ತಗೊಳ್ಕೊ. ಓ ಯಾರು 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 ಶಾಕ್ ಬಿಡ್ತು. ಈವ್ನಿಂಗ್ ಹಂಗೆ ನಾನು ನನ್ನ ಅಕ್ಕಂದಿರೆಲ್ಲ ತಿಪ್ಚೂರ್ಗೆ ಹೊರಟ್ವಿ. ಜ್ಯುವೆಲ್ರಿ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು. ನನ್ನ ಅಕ್ಕ ಏನು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು, ನಾನು ಗಿಫ್ಟ್ ಪರ್ಚೇಸ್ ಮಾಡಬೇಕಾಗಿತ್ತು. ನಾನು ಯಾರಿಗೆ ಗಿಫ್ಟ್ ಪರ್ಚೇಸ್ ಮಾಡಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಇಲ್ಲಿ ನೋಡಬೇಕು. ಮಾತಾಡು. ಇಲ್ಲಿ ಅಮ್ಮ ನೋಡಿ. ಇಲ್ಲಿ ಊರಲ್ಲಿ ಏನಾದರೂ ನಾವು ಜ್ಯುವೆಲ್ರೀಸ್ ಪರ್ಚೇಸ್ ಮಾಡಬೇಕಂದ್ರೆ ನಾವು ಹೋಗೋದು ತಿಪ್ಟೂರಲ್ಲಿ HVS ಜ್ಯುವೆಲ್ರಿ ಶಾಪ್ಗೆ. ಸೊ ಅಲ್ಲಿ ಎಲ್ಲ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ, ಮತ್ತು ಅವ್ರು ಇವಾಗ ಅಂಗಡಿ ಕೂಡ ತುಂಬ ದೊಡ್ಡದಾಗಿ ಓಪನ್ ಮಾಡಿದ್ದಾರೆ.
ಪ್ರೀವಿಯಸ್ ಒಂದು ವೀಡಿಯೋದೆಲ್ಲ ಹಾಕಿದ್ದೀವಿ ನಾವು ತಿಪ್ಟೂರ್ಗೆ ಈವ್ನಿಂಗ್ ಏನಾದರೂ ಬಂದರೆ ಚಾಟ್ಸ್ ತಿನ್ಕೊಂಡೇ ಬರೋದು ಅಂತ. ಯಾಕೆಂದರೆ ನಮಗೆ ರಾಘವೇಂದ್ರ ಸ್ಟೋರಲ್ಲಿ ಚಾಟ್ಸ್ ಅಂದರೆ ಸಖತ್ ಇಷ್ಟ. ಆದರೆ ಈ ಸಲ ಡಿಸಪಾಯಿಂಟ್ ಆಯಿತು, ಯಾಕೆಂದರೆ ಈ ಸಲ ಚಾಟ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗೆ ಊರ ಕಡೆ ಎಲ್ಲ ಆಶಾ ವರ್ಕರ್ಸು ಮಂತ್ಲಿ ಇಲ್ಲ ವೀಕ್ಲಿ ಬಂದುಬಿಟ್ಟು ಮಕ್ಕಳಿಗೆ ಬಾಣಂತಿ ಅವ್ರಿಗೆ ವಿಚಾರಿಸ್ಕೊಳ್ಳೋದಿರುತ್ತಲ್ಲ, ನಮ್ಮ ಮನೆಗೂ ಹೇಮಾ ಆಂಟಿ ಅಂತ ಆಶಾ ವರ್ಕರ್ ಬಂದಿದ್ದರು. ಸೊ ಪಾಪುಗೆ ORS ಕೊಟ್ಟು ಹೋದರು. ನಿಮಗೆಲ್ಲ ನಾನು ಏನಕ್ಕೆ ಊರಿಗೆ ಬಂದೆ ಅಂತ ಹೇಳಿರಲಿಲ್ಲ ಅಲ್ಲ, ಸೊ ಇವಾಗ ಗೊತ್ತಾಗುತ್ತೆ ನಾನು ಏನಕ್ಕೆ ಊರಿಗೆ ಬಂದಿದ್ದೆ ಅಂತ ಹೇಳಿ. ಹಾಗೆ ನಮ್ಮ ಅಕ್ಕ ಇಲ್ಲಿ ಡ್ರೆಸ್ ಸ್ಟಿಚ್ ಮಾಡ್ತಾ ಇದ್ದಾಳೆ. ಯಾರಿಗೆ ಗೊತ್ತಾ, ನಮ್ಮ ಗುಬ್ಬಿಗೆ ಡ್ರೆಸ್ ಸ್ಟಿಚ್ ಮಾಡ್ತಾ ಇರೋದು. ಸೊ ಏನು ಡ್ರೆಸ್ ಸ್ಟಿಚ್ ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಮನಸ್ಸು ಡ್ರೆಸ್ ರೆಡಿ ಇದ್ರೆ ತೋರಿಸು. ಸೊ ನೋಡಿ, ನಮ್ಮ ಅಕ್ಕ ಗುಬ್ಬಿಗೆ ಅಂತೇಳಿ ಡ್ರೆಸ್ ರೆಡಿ ಮಾಡಿರೋದು. ಸೊ ಇದು ಸ್ಕರ್ಟ್ ಮೇಲ್ಗಡೆ ಟಾಪು ಮತ್ತು ಇದು ಸ್ಕರ್ಟಿನ ಸ್ಟಿಚ್ ಮಾಡ್ತಾ ಇದ್ದಾಳೆ. ಹೀಗೆಲ್ಲ ಹೇಳಿದ್ದಲ್ಲ ಈ ವಿಡಿಯೋದಲ್ಲಿ ನಾವೇನಕ್ಕೆ ಊರಿಗೆ ಬಂದಿದ್ವಿ ಅಂತ ಗೊತ್ತಾಗತ್ತೆ ಅಂತ. ಸೊ ಗುಬ್ಬಿ ನಾಮಕರಣ ಇತ್ತು, ಅದಕ್ಕೆ ಊರಿಗೆ ಬಂದಿದ್ವಿ. ಅವಳ ನಾಮಕರಣ ಸಡನ್ನಾಗಿ ಫಿಕ್ಸ್ ಆಗಿದ್ದು. ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ ಗುಬ್ಬಿ ನಾಮಕರಣ ಮಾಡಬೇಕು ಅಂತ. ಸಡನ್ನಾಗಿ ನಾವು ಫಿಕ್ಸ್ ಮಾಡಿದ್ದು ನಾಮಕರಣ ಮಾಡಬೇಕಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅವಳದು ಕಂಪ್ಲೀಟ್ ನಾಮಕರಣ ವಿಡಿಯೋ ನೋಡ್ತೀರಾ. ನಾನು ನಮ್ಮ ಅಕ್ಕ ಕಡಲೆ ಸಕ್ಕರೆ ಪ್ಯಾಕ್ ಮಾಡ್ತಾಯಿದ್ವಿ. ನಾಮಕರಣಕ್ಕೆ ಕಡಲೆ ಸಕ್ಕರೆ ಪ್ಯಾಕ್ ಕೊಡೋದು ನಮ್ಮ ಕಡೆ ರೂಢಿ. ನಿಮ್ಮ ಕಡೆನೂ ಹೀಗೇನಾ? ಹಾಗಾದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಇಲ್ಲಿ ಅಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ಅಪ್ಪಾಜಿ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಅಪ್ಪಾಜಿ ಫ್ರೆಂಡ್ ಮನೆಯಲ್ಲಿ ಪೂಜೆ ಇದೆ. ಸೊ ಅದಕ್ಕೆ ಇನ್ವೈಟ್ ಮಾಡಿದ್ರು, ಅಲ್ಲಿಗೆ ಹೋಗ್ತಾ ಇರೋದು ಎಲ್ಲರೂ. ನಮ್ಮ ಅಪ್ಪಾಜಿ ಫ್ರೆಂಡ್ ಮನೆಯಲ್ಲಿ ಶನಿ ಮಹಾತ್ಮ ಕತೆ ಓದಿಸಿದ್ರು, ಇನ್ವೈಟ್ ಮಾಡಿದ್ರಲ್ಲ, ಹೋಗಿದ್ವಿ. ಚೆನ್ನಾಗಾಯಿತು, ಪೂಜೆ ಚೆನ್ನಾಗಿ ಮಾಡಿದರು. ಜಾನಿ 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 ಏನು ಮಾಡ್ತಾಳೆ? ಬೇಟೆ ಆಡ್ತಾಳ? ಗಂಡ ಜಾನಿ ಅಂತ ಹೆಸರಿಟ್ಟಾಗ ನನಗೆ ಆಡಲ್ವಾ ಮತ್ತೆ? ಹಾಗೆ ಪೂಜೆ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪ ಮನೆಗೆ ಹೋಗಿದ್ವಿ. ಅವ್ರ ಮನೆಯಲ್ಲಿ ನಾಯಿ ಸಾಕಿದ್ರು, ಅದ್ರ ಜೊತೆ ಮಾತಾಡಿಸ್ತಾ ಇದ್ವಿ. ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನೋಡಿದ್ದು. ಮುಂಚೆ ಬೇರೆ ನಾಯಿ ಇತ್ತು, ಇವಾಗ ಬೇರೆ ನಾಯಿ. ಅಲ್ಲಿಂದ ಮನೆಗೆ ಬಂದಮೇಲೆ ಗುಬ್ಬಿಗೆ ನಮ್ಮ ಅಕ್ಕ ಹೊಸ ಡ್ರೆಸ್ ತೊಗೊಂಬಂದಿದ್ಲು, ಹಾಕಿ ಚೆಕ್ ಮಾಡ್ತಾ ಇದ್ವಿ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರು ಕೂಡ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡ್ಕೋಬೇಡಿ. ಯಾಕೆಂತಂದರೆ ನೆಕ್ಸ್ಟ್ ವ್ಲಾಗು ಗುಬ್ಬಿ ನಾಮಕರಣದ ವ್ಲಾಗು. ಇಷ್ಟು ದಿನ ಅವಳನ್ನ ಬರೀ ಗುಬ್ಬಿ ಅಂತ ಕರಿತಾ ಇದ್ವಿ. ಅವಳಿಗೆ ಏನು ನೇಮ್ ಇಡ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.